ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ದೇವಸ್ಥಾನದಲ್ಲಿ ಪೂಜೆ ಇತ್ತು, ಹಾಗಾಗಿ ಹೊರಟಿದ್ವಿ. ಹಾಗೆ ಪಾಪುಗೆ ಕೂಡ ನಾನು ಸರಿ ಮಾಡ್ತಾ ಇದ್ದೆ. ಇವಾಗ ದೇವಸ್ಥಾನಕ್ಕೆ ಹೊರಡೋಣ ಅಂತ ಅವ್ನು ಬಿಟ್ಬಿಟ್ಟು ಬಾಯ್ ಬರ್ತೀವಿರು ಮಗನೇ, ಬಾಯ್ ಬಾಯ್. ಬಾ ಬೇಗ. ದೇವಸ್ಥಾನಕ್ಕೆ ಹೋಗಿ ಬಂದು ಹಾಗೆ ಈವ್ನಿಂಗು ಪಾಪುಗೆ ಫುಡ್ ಮಾಡ್ತಾಯಿದ್ದೆ. ಅವನ್ನ ಬಿಟ್ಟು ಹೋಗಿದ್ವಿ ಅಲ್ಲ, ಮತ್ತೆ ಅರ್ಧ ದಾರಿಗೆ ಹೋಗಿ ಮತ್ತೆ ರಿಟರ್ನ್ ಬಂದು ನೋಡಿದ್ವಿ ಅವನು ಅಳ್ತಾ ಇದ್ನೋ ಏನು ಅಂತ. ಯಾಕಂದರೆ ನಾವು ಹೋಗಬೇಕಾದ್ರೆ ಅವನ ಮುಖ ಎಲ್ಲ ಅಳೋ ಥರ ಮಾಡ್ತಾಯಿದ್ದ. ಅದಕ್ಕೆ ಮತ್ತೆ ಹೋಗಿ ಅರ್ಧ ದಾರಿ ಹೋಗಿ ಮತ್ತೆ ವಾಪಸ್ ಬಂದಿದ್ವಿ ನಾವು. ಆಮೇಲೆ ಸುಮ್ಮನೆ ಇದ್ದ ಅಂದ್ಬಿಟ್ಟು ಆಮೇಲೆ ಹಾಗೆ ಹೋದ್ವಿ. ಮಧ್ಯಾಹ್ನ ಹೋಗಬೇಕಾದ್ರೆ ತುಂಬ ಅರ್ಜೆಂಟ್ ಆಯಿತು, ಅದಕ್ಕೆ ಪೂಜೆ ಮಾಡಿರಲಿಲ್ಲ. ಇವಾಗ ಮಾಡ್ತಾಯಿದ್ದೀನಿ. ದೇವರು ಮೆರವಣಿಗೆ ಬಂದಿತ್ತು ಊರಿಗೆ, ಅದಕ್ಕೋಸ್ಕರ ಎಲ್ಲ ಆರತಿ ಕೊಡೋದಕ್ಕೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಹೂವು, ಹಣ್ಣು, ಕಾಯಿ ಮತ್ತು ಊದಿನ ಕಡ್ಡಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ನಮ್ಮ ಮನೆ ಮುಂದೆನೇ ಬರುತ್ತೆ ಮೆರವಣಿಗೆ, ಆವಾಗ ಪೂಜೆ ಕೊಡೋಕ್ಕೆ. ನಾನು ಪೂಜೆ ಕೊಡಬೇಕಾದ್ರೆ ವೀಡಿಯೋನೇ ಮಾಡ್ಕೊಂಡಿಲ್ಲ. ದೇವ್ರ ಮುಂದೆ ಹೋದ್ಮೇಲೆ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ದೇವ್ರ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು, ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಪಾಪುನ ಅಮ್ಮ ಆಟ ಆಡಿಸ್ತಾಯಿದ್ರು ಅಂತ ನಾನು ಇಲ್ಲಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಬಂದೆ. ಆಲ್ರೆಡಿ ನಾನು ಬೇಳೆ ಮತ್ತು ತರಕಾರಿ ಎಲ್ಲ ಕೂಗಿಸಿಟ್ಟಿದ್ದೆ. ಇವಾಗ ಸಾಂಬಾರಿಗೆ ರೆಡಿ ಮಾಡಿಕೊಂಡು ಹಾಗೆ ಸಾಂಬಾರು ಮಾಡಿಬಿಟ್ರೆ ಆಮೇಲೆ ಪಾಪುಗೆಲ್ಲ ಊಟ ಮಾಡಿಸಿ ಆಮೇಲೆ ನಾವು ಊಟ ಮಾಡ್ಬೋದು ಅಂತ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಯ್, ಇವಾಗ ನೈಟ್ ಆಗಿದೆ. ನಾನು ಬೆಡ್ ಬೇರೆ ಹಾಸಿದ್ದೆ, ಹಾಗೆ ಪಿಲ್ಲೋ ಕವರ್ ಹಾಕಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಪಿಲ್ಲೋ ಕವರ್ ಹಾಕ್ತಾಯಿದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ. ತುಂಬ ದಿನ ಅನ್ನೋಕ್ಕಿಂತ ವರ್ಷನೇ ಆಯಿತು ವ್ಲಾಗ್ ಮಾಡ್ತೇನೆ. ಅದಕ್ಕೋಸ್ಕರ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನೇನಾದ್ರೂ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಅದಕ್ಕೆ ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವತ್ತು ದೇವಸ್ಥಾನದಲ್ಲಿ ಪೂಜೆ ಇತ್ತು, ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಮನೆ ಹತ್ರನೂ ದೇವ್ರು ಬಂದಿತ್ತು, ಹಾಗೆ ಮೆರವಣಿಗೆ ಬಂದಿತ್ತು. ದೇವರಿಗೆ ಪೂಜೆ ಕೊಟ್ಟು ಹಾಗೆ ನಾನು ಕೂಡ
ಅಡುಗೆ ಮಾಡಿ ಸಾಂಬಾರು ಮಾಡಿದ್ದೀನಿ, ಇನ್ನು ರೈಸ್ ಮಾಡಲಿಲ್ಲ. ಪಾಪು ಮಲಗಿದ್ದಾನೆ, ಹಾಗೆ ಅವನು ಎದ್ಮೇಲೆ ತಿನ್ನಿಸ್ಬೇಕು ಅವನಿಗೆ ಫುಡ್ ಮಾಡಿ. ಪಾಪ ಆದಮೇಲೆ ನಾನು ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು ಇವತ್ತು. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ತುಂಬ ದಿನ ಆಗಿತ್ತಲ್ವ ಈ ಥರ ಒಬ್ಬೊಬ್ಬಳೇ ಮಾತಾಡಿ ಕ್ಯಾಮ್ರಾ ಮುಂದೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಹಿಂದೆನೂ ಸಪೋರ್ಟ್ ಮಾಡಿದ್ದೀರಾ, ಇನ್ಮೇಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಮುಂದೆ ಮಾಡಿ ಸಪೋರ್ಟ್ನ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಪಾಪು ಮಲಗಿದ್ದಾನೆ, ಅವನು ಮಲಗಿ ಒಂದು 15-20 ಮಿನಿಟ್ಸ್ ಆಯಿತು, ಇನ್ನೇನು ಎದ್ದೇಳೋ ಟೈಮೇ. ಅವನು ಎದ್ಮೇಲೆ ಅವನಿಗೆ ಫುಡ್ ತಿನ್ನಿಸಿ ಆಮೇಲೆ ಅವನಿನ್ನ ಮಲಗೋದು 11 ಗಂಟೆ ಆಗುತ್ತೆ. ನಾವು ಊಟ ಮಾಡಿ ಬರೋದೇ 11 ಗಂಟೆ ಆಗುತ್ತಲ್ವ. ನಾವು ಬಂದಾದ್ಮೇಲೆ ನಾನು ಊಟ ಆದಮೇಲೆ ನಾನು ಮಲಗಿಸೋಕ್ಕಾಗೋದು, ಇಲ್ಲಾಂದರೆ ಅವ್ನು ನಾನು ಬಿಡೋಲ್ಲ. ಅವನಿಗೆ ಫುಲ್ಲು ನಿದ್ದೆ ಬರೋ ಗಂಟ. ಅದಕ್ಕೋಸ್ಕರ ಫಸ್ಟು ನಾನು ಊಟ ಮಾಡಿಕೊಂಡೆ, ಆಮೇಲೆ ನಾನು ಮಲಗಿಸೋಕ್ಕೆ ಬರೋದು. ನಮ್ಮ ಮನೆಯವರು ಗಿರಿಯವರು ಟಾಕ್ಸಿಕ್ ಮೂವಿಗೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಟಾಕ್ಸಿಕ್ ಮೂವಿ ಹೇಗಿತ್ತು ಅಂತ ಕೇಳಬೇಕು. ನಾನು ಪಾಪುನ ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಮೂವಿ ಎಲ್ಲ ಇವಾಗ ಅವನಿನ್ನ ಫುಲ್ ದೊಡ್ಡ ಆಗೋ ತನಕ ಮೂವಿ ಎಲ್ಲ ಏನೂ ಇಲ್ಲ ಗೈಸ್. ಯಾಕಂದರೆ ಪಾಪು ಕರ್ಕೊಂಡು ಮೂವಿಗೆ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಅವರೆಲ್ಲ ದೊಡ್ಡ ಆದಮೇಲೆ ನಾವಿನ್ನು ಮೂವಿಗೆಲ್ಲ ಹೋಗೋಕ್ಕಾಗೋದು. ಗಿರಿ ಬಂದಮೇಲೆ ಕೇಳೋಣ ಹೇಗಿತ್ತು ಮೂವಿ ಅಂತ ಕೇಳೋಣ ಅಂತ. ಅವ್ರು ಏನು ರಿವ್ಯೂ ಕೊಡ್ತಾರೆ ಗೊತ್ತಿಲ್ಲ, ಬಟ್ ನನಗೂ ಹೋಗಬೇಕು ಅಂತ ಇಷ್ಟ ಆಯಿತು. ಯಾಕಂದರೆ ಆವಾಗಿಂದ ಟಾಕ್ಸಿಕ್ ಅಂತ ಬಟ್ ನೋಡೋಕ್ಕಾಗಲ್ಲ. ಮೊನ್ನೆ ಟಿ ವಿಗೆ ಯಾವಾಗಾರು ಹಾಕ್ತಾರಲ್ವ, ಅವಾಗೇ ನೋಡ್ಕೊಂಡ್ರೆ ಆಯಿತು. ಮತ್ತೆ ನನ್ನ ವ್ಲಾಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಗೈಸ್ ನನಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಮಗನೆಲ್ಲರೂ ನೋಡಿದ್ದೀರಾ ಅಲ್ವಾ, ವಿಡಿಯೋ ಮಾಡಿದ್ದೀನಿ ನಾನು, ಅದರಲ್ಲಿ ನೋಡಿದ್ದೀರಾ ಅನ್ಕೋತೀನಿ. ಫಸ್ಟ್ ನನ್ನ ಮಗನ ನಾನು ಈ ಥರ ನನ್ನ ಒಂದು ವ್ಲಾಗಲ್ಲಿ ನಾನು ಹಾಕ್ತಾ ಇರೋದು. ನನ್ನ ಮಗನ ಮೇಲೆ ನಿಮ್ಮ ಎಲ್ಲರ ಆಶೀರ್ವಾದ ಇರಲಿ. ಓಕೆನಾ, ವ್ಲಾಗ್ನ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ನೋಡಿ, ಇವನಿಗೆ ಊಟ ತಿನ್ನಿಸ್ಬೇಕು ಅಂದರೆ ಎಷ್ಟೊಂದು ಇದು ಮಾಡಬೇಕು. ಅದು ಊಟನೇ ತಿನ್ನಲ್ಲ, ಅಳ್ತಾನೆ. ಅದಕ್ಕೆ ಫ್ರಿಜ್ ಡೋರ್ ಓಪನ್ ಮಾಡಿ ಕೊಟ್ಟಿದ್ದೀನಿ. ಅದು ಇದು ಮುಟ್ತಾಯಿದ್ರೆ ಅವ್ನ ಮೈಂಡ್ ಡೈವರ್ಟ್ ಆಗಿ ಊಟ ಆದರೂ ತಿಂತಾನೆ ಅಂತ, ಆದರೂ ತಿಂತಾನೆ ಇಲ್ಲ. ತುಂಬ ಸತಾಯಿಸ್ತಾ ಇದ್ದಾನೆ, ಡೈಲಿ ಇದೇ ಥರ ಮಾಡ್ತಾನೆ. ಇವಾಗ ಟೈಮ್ 12 o'clock ಆಗಿದೆ, ಇನ್ನೂ ಮಲಗಲಿಲ್ಲ ಪಾಪ. ನಮ್ಮ ಪಾಪು ಮಲ್ಕೊಂಡ 11 o'clockಗೆ. ಅವನು ಊಟನೇ ಮಾಡಲಿಲ್ಲ. ಫೋರ್ಸಾಗಿ ತಿನ್ಸೋಕ್ಕೆ ನೋಡಿದೆ, ಬಟ್ ಅವ್ನಿಗೆ 2 ಸ್ಪೂನ್ ತಿಂದಿದ್ದು, ಜಾಸ್ತಿ ತಿಂದಿಲ್ಲ. ಹಾಗೆ ಮಲ್ಕೊಬಿಟ್ಟ. ನಾನು ಅಷ್ಟಾದಮೇಲೆ ಊಟ ಮಾಡಿಕೊಂಡು ಇವಾಗ ಫಸ್ಟ್ ಅವ್ನು ಮಲಗಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡಿಕೊಂಡು ಇವಾಗ ರೂಮ್ ಬಂದೆ ಮಲ್ಗೋಣ ಅಂತ. ಇವಾಗ 12 o'clock ಆಯಿತು. ಮಲಗೋದು ಹಾಗೆ ಲೇಟ್ ಆಗುತ್ತೆ. ಮಾರ್ನಿಂಗ್ ಅಷ್ಟೇ ಇವನು ಬೇಗ ಎದ್ಬಿಡ್ತಾನೆ. ಇವನು ಎದ್ಮೇಲೆ ನಾವು ಎದ್ದೇಳಬೇಕಾಗತ್ತೆ, ಇಲ್ಲಾಂದರೆ ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಇವತ್ತು ನಾನು ಎಷ್ಟೋ ದಿನ ಆದಮೇಲೆ ನಾನು ಇವತ್ತು ವ್ಲಾಗ್ ಮಾಡಿದ್ದು. ಹೇಗಾಗಿದೆ ಗೊತ್ತಿಲ್ಲ, ಎಷ್ಟು ಲೆಂತ್ ಆಗಿದೆ ಅಂತಲೂ ಗೊತ್ತಿಲ್ಲ. ಪ್ಲೀಸ್ ಇನ್ಮೇಲಾದ್ರು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು. ಯಾಕಂದರೆ ಯೂಟ್ಯೂಬ್ ಮಾಡಿ ಎಷ್ಟು ವರ್ಷ ಆಯಿತು, ಇನ್ನೂ ಅದು ಕಂಪ್ಲೀಟೇ ಆಗಿಲ್ಲ. ಅದಕ್ಕೋಸ್ಕರ ಇವತ್ತಿನ ಈ ಪುಟಾಣಿ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ.
ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.